ಭಗವಂತ ಉಳಿಸಿದ್ದ. ಭಗವಂತನಿಗೆ ಬಹುಶಃ ಅವರ ಬದುಕು ಈಗ ಸಾಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದು ಅವ್ರನ್ನ ಕರ್ಕೊಂಡಿದ್ದಾನೆ ಅನ್ನೋದು ನನ್ನ ಅಭಿಪ್ರಾಯ. ಇವತ್ತು ಅವರನ್ನು ಮನೆಗೆ ಅವರು ಏನು ನಮ್ಮನ್ನು ಅಗಲಿದ್ದಾರೆ. ಪದ್ಮನಾಭನಗರದ ಮನೆಯಲ್ಲಿ ಇವತ್ತೇನು ಕಾರ್ಯಕ್ರಮ ಅವರ ಅಂತಿಮ ಒಂದು ಕಾರ್ಯಗಳನ್ನು ಮಾಡಬೇಕು. ಆದ ನಂತರ ಅವರ ಒಂದು ಲಕ್ಷಾಂತರ ಕುಟುಂಬದ ಸದಸ್ಯರುಗಳು ಅವರಿಂದ ಏನು ಜೀವನ ಕಂಡಿದ್ದಾರೆ, ಅವರುಗಳು ಸಹ ನೋಡ್ಲಿಕ್ಕೆ ಬರ್ತಕ್ಕಂಥವ್ರಿಗೆ ಒಂದು ಅವಕಾಶ ಕಲ್ಪಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ. ಬಹುಶಃ ನಾಳೆ 11 ಗಂಟೆ ಮೇಲೆ ಅವರು ಜನ್ಮ ಕೊಟ್ಟಂಥ ಸ್ಥಳ ಹಾಸನ ಜಿಲ್ಲೆ, ನಮ್ಮ ತಂದೆಗೆ ಜನ್ಮ ಕೊಟ್ಟಂಥ ಸ್ಥಳ, ಅಲ್ಲಿಗೆ ಅವರನ್ನು ಶರೀರವನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದಕ್ಕೂ ತೀರ್ಮಾನ ಆಗಿದೆ. ಮನೆಗೆ ಹೋದ ನಂತರ ಮುಂದಿನ ಕಾರ್ಯಗಳೇನು ಅಂತಕ್ಕಂಥದ್ದು ತೀರ್ಮಾನಗಳನ್ನು ಎಲ್ಲ ಸೇರಿ ಮಾಡಬೇಕು ಅಂತ ಇದ್ದೇವೆ. ಅದ್ರ ಜೊತೆಗೆ ಎಲ್ಲರ ಅಭಿಪ್ರಾಯ ಹೊಂದಿದೆ. ಅವರ ಹುಟ್ಟಿರ್ತಕ್ಕಂಥ ಹುಟ್ಟೂರಿನಲ್ಲೇ ಕಾರ್ಯಕ್ರಮ ಇದು ಅಂತಿಮ ಸಂಸ್ಕಾರಗಳಾಗಬೇಕು ಅಂತಕ್ಕಂಥದ್ದು ಒಂದು ಭಾಗ ತೀರ್ಮಾನ ಇದೆ. ಬಹುಶಃ ಮನೆಯಲ್ಲಿ ಎಲ್ಲರ ತೀರ್ಮಾನ ಚರ್ಚೆ ಮಾಡಿದ ನಂತರ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಮಾವಿನಕೆರೆ, ಒಂದು ಪವಿತ್ರವಾದಂಥ ದೇವಸ್ಥಾನದ ಅಡಿಯಲ್ಲಿ ಒಂದು ಸನ್ನಿಧಾನದಲ್ಲಿ ಅಂತಿಮವಾದಂಥ ಕ್ರಿಯೆಗಳನ್ನು ಮಾಡ್ತಕ್ಕಂಥದ್ದು ಒಂದು ಚರ್ಚೆ ಇದೆ. ತಾಯಿ ಪೂಜ್ಯ ಚೆನ್ನಮ್ಮನವರ ನಿಧನದಿಂದ ನಾವೆಲ್ಲರೂ ಕೂಡ ದುಃಖಿತರಾಗಿದ್ದೇವೆ. ತಾಯಿ ಚೆನ್ನಮ್ಮ ಧರ್ಮದೇವತೆ. ಅವರು ಅವರ ಸರಳತೆ, ಅವರ ಸೌಜನ್ಯ, ಅವ್ರು ಪಡೆದಿರ್ತಕ್ಕಂಥ ಗೌರವ ಒಂದು ಆದರ್ಶ. ಚಿಕ್ಕ ವಯಸ್ಸಿನಲ್ಲೇ ಇಡೀ ದೊಡ್ಡ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತು ಯಶಸ್ವಿಯಾಗಿ ನಿರ್ವಹಿಸಿ ಸನ್ಮಾನ್ಯ ಎಚ್ ಡಿ ದೇವೇಗೌಡರಿಗೆ ಬೆಂಬಲವಾಗಿ ನಿಂತು ಅವರು ಮುಖ್ಯಮಂತ್ರಿ ಆಗಲು, ಪ್ರಧಾನಮಂತ್ರಿ ಆಗಲು ಅವರ ಅಪಾರವಾದ ಕೊಡುಗೆ. ಅದು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಲು, ರೇವಣ್ಣವರು ಮಂತ್ರಿ ಆಗಲು, ಬಾಲಕೃಷ್ಣ ಗೌಡ, ರಮೇಶ್ ಅವರು ಎಲ್ಲ ಕುಟುಂಬ, ಅನಸೂಯ ಅವರು, ಶೈಲಜಾ ಅವರು, ಇಡೀ ದೊಡ್ಡ ಕುಟುಂಬವನ್ನು ದೇವೇಗೌಡರಿಗೆ ಜವಾಬ್ದಾರಿನ ಕೊಡದೆ ಎಲ್ಲ ಜವಾಬ್ದಾರಿಯನ್ನು ಹೊತ್ತು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಅವರಿಗೆ ನಾನು ಪ್ರಧಾನಮಂತ್ರಿ ಪತ್ನಿ, ಮುಖ್ಯಮಂತ್ರಿ ಪತ್ನಿ ಅಂತಕ್ಕಂಥ ಒಂದೇ ಒಂದು ಮನಸ್ಸನ್ನು ಕೂಡ ಸಣ್ಣ ಆಂಬವ ಅವ್ರಿಗಿರಲಿಲ್ಲ. ಆ ರೀತಿಯ ಅಪಾರವಾದಂಥ ಕೊಡುಗೆಯನ್ನು ಇಡೀ ದೇಶದ ಪ್ರಧಾನಿಯಾಗಿದ್ದಾಗ ನಾವೆಲ್ಲರೂ ಕೂಡ ಪ್ರಧಾನಮಂತ್ರಿಯವರ ಮನೆಗೆ ಹೋಗಿ ನಮ್ಮನ್ನು ಊಟ ಮಾಡದೆ ಕಳಿಸ್ತಾ ಇರಲಿಲ್ಲ, ಅವರೇ ಬಡಿಸ್ತಾ ಇದ್ರು. ಪ್ರಧಾನಮಂತ್ರಿಗಳ ಪತ್ನಿಯಾಗಿ ಚೆನ್ನಮ್ಮನವರು ಬೆಂಗಳೂರು ಮನೆಗೆ ಯಾರೇ ಬಂದರೂ ಕೂಡ ಅವ್ರ ಬದ್ಧ ವೈರಿಗಳೇ ಇರಲಿ, ವಿರೋಧ ಪಕ್ಷದವರಿರಲಿ, ಆಡಳಿತ ಪಕ್ಷದವರಿರಲಿ, ಯಾರೇ ಸಾಮಾನ್ಯ ಬಡವರೇ ಬರಲಿ, ಎಲ್ಲರೂ ಕೂಡ ಅತ್ಯಂತ ಪ್ರೀತಿ ಗೌರವದಿಂದ ಊಟವನ್ನು ಆಗ್ತಾ ಇದ್ದಂಥ ತಾಯಿ ಚೆನ್ನಮ್ಮ ಅವ್ರ ಧರ್ಮದೇವತೆ ಇವತ್ತು ನಿಧನರಾಗಿರ್ತಕ್ಕಂಥ ದುಃಖ ಪ್ರತಿಯೊಬ್ಬರು ಕೂಡ ತಳ್ಳಲಿಕ್ಕೆ ಆಗದೇ ಇರ್ತಕ್ಕಂಥದ್ದು. ಆ ತಾಯಿ ದೈವ ಭಕ್ತೆ. ಪ್ರತಿದಿನವೂ ಕೂಡ ಊಟವನ್ನು ಮಾಡದೆ, ತಿಂಡಿಯನ್ನು ಮಾಡದೆ ದೇವರ ಪೂಜೆಯಲ್ಲೇ ತೊಡಗಿರ್ತಿದ್ರು. ಆ ತಾಯಿಯ ಆಶೀರ್ವಾದದಿಂದ ಅವರಿಗೆ ಮುತ್ತೈದೆ ಭಾಗ್ಯದಿಂದ ದೇವರ ಸನ್ನಿಧಿಯನ್ನು ಸೇರಿದ್ದಾರೆ. ಅವರ ಆತ್ಮಕ್ಕೆ, ಅವರ ಸನ್ನಿಧಿಯಲ್ಲಿ ದೇವರವ್ರಿಗೆ ಆಶೀರ್ವಾದ ಮಾಡಲಿ, ಅವರ ಆತ್ಮಕ್ಕೆ ಚಿರ ಶಾಂತಿಯನ್ನು ಕೊಡಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.